ತಜ್ಞವಾಣಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲಿಸಿ ಮುಂಗಾರು ಪೂರ್ವ ಸಿದ್ಧತೆ ಹಾಗೂ ಖೇತ್ ಬಚಾವ್ ಅಭಿಯಾನ ಕುರಿತು ಕಲಬುರಗಿ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶ್ರೀನಿವಾಸ್ BV ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು B ಸಿದ್ದಣ್ಣ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ರೈತ ಬಾಂಧವರೇ, ಈಗ ಮುಂಗಾರು ಪ್ರಾರಂಭ ಆಗಿದೆ. ಈ ಮುಂಗಾರು ಪೂರ್ವ ಸಿದ್ಧತೆಗೆ ಮಣ್ಣು ಮತ್ತು ನೀರಿನ ಪರೀಕ್ಷೆಯ ಮಹತ್ವ ಎಷ್ಟಿದೆ ಮತ್ತು ಅದರ ಉಪಯೋಗ ಏನು? ಈಗ ಕೇಂದ್ರ ಸರ್ಕಾರ ಏನು ಖೇತ್ ಬಚಾವೋ ಅಭಿಯಾನವನ್ನು ಕೈಗೊಂಡಿದ್ದಿಲ್ಲ, ಅದರ ಬಗ್ಗೆನ ಇವತ್ತು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಡ್ಲಿಕ್ಕೋಸ್ಕರ ನಮ್ಮ ಜೊತೆಗೆ ನಮ್ಮ ನಿಲಯದಲ್ಲಿದ್ದಾರೆ ಕಲಬುರಗಿಯ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನ ವಿಭಾಗದ ವಿಜ್ಞಾನಿಗಳಾದಂಥ ಡಾಕ್ಟರ್ ಶ್ರೀನಿವಾಸ್ BV ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಸರ್, ಈಗ ಮುಂಗಾರು ಪ್ರಾರಂಭ ಆಗಿದೆ, ಕೆಲವು ಕಡೆ ಮಳೆ ಆಗಿದೆ, ಇನ್ನೂ ಆಗಬೇಕಾಗಿದೆ. ಆದರೆ ಈಗ ಬಿತ್ತನೆ ಕಾರ್ಯ ಕೈಗೊಳ್ಳಷ್ಟು ಮಳೆ ಆಗಿಲ್ಲ, ಸಾಕಷ್ಟು ಕಡೆ ಇನ್ನ ತಯಾರಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಈ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ ನಾವು ರೈತರಿಗೆ ಹೇಳ್ತಿರ್ತೀವ. ಇದರ ಒಂದು ಪ್ರಾಮುಖ್ಯತೆ ಎಷ್ಟು, ಅಂದ್ರೆ ಏನು ಉಪಯೋಗ, ಇದನ್ನ ಮಾಡೋದ್ರಿಂದ ನಮ್ಮ ರೈತರಿಗೆ ಏನು ಅನುಕೂಲ ಆಗುತ್ತೆ, ಅದರ ಬಗ್ಗೆ ಹೇಳಿ ಸರ್. ಸರ್, ಕಳೆದ ಬಾರಿ ಒಂದು ಸಂದರ್ಶನದಲ್ಲಿ ನಾನು ಮಣ್ಣು ಮತ್ತು ನೀರು ಪರೀಕ್ಷೆ ಅದರ ಮಹತ್ವ ನಮ್ಮ ಕುರಿತು ನಾನು ಹೇಳಿದ್ದೆ ಸರ್. ಹಾಗೂ ಈಗ ಸಹ ಮಣ್ಣು ಮತ್ತು ನೀರು ಪರೀಕ್ಷೆ ಬಹಳ ಇಂಪಾರ್ಟೆಂಟ್ ಆಗಿದೆ ಸರ್. ಸಾಕಷ್ಟು ರೈತರು ನಮ್ಮಲ್ಲಿ ಪರೀಕ್ಷೆ ಮಾಡಿಸ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೈತ ಬಾಂಧವರು ತಮ್ಮ ಜಮೀನಿನ ಮಣ್ಣು ಮತ್ತು ನೀರಿನ ಪರೀಕ್ಷೆ ಮಾಡೋದ್ರಿಂದ ಸಾಕಷ್ಟು ಅನುಕೂಲಗಳಿದಾವೆ ಸರ್. ನಾವು ಯಾವಾಗಲೂ ಹೇಳುವ ಹಾಗೆ ಜಮೀನು ಮಣ್ಣು ನೀರಾವರಿ ರೈತ ವರ್ಷಕ್ಕೊಮ್ಮೆ ಮಾಡಿಸ್ಬೇಕು ಸರ್. ಒಣ ಬೇಸಾಯದಂತ ರೈತರು 2 ರಿಂದ 3 ವರ್ಷಕ್ಕೊಮ್ಮೆ ಆದ್ರೂ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಸರ್. ಜೊತೆಗೆ ಬೆಳೆಯಲ್ಲಿ ವ್ಯತ್ಯಾಸ ಕಂಡು ಬಂದಾಗ ಆ ಸಮಯದಲ್ಲೂ ಸಹ ಮಣ್ಣು ಪರೀಕ್ಷೆ ಮಾಡ್ಬೇಕು ಸರ್. ಜೊತೆಗೆ ನೀರಿನ ಒಂದು ಪರೀಕ್ಷೆ ಮಹತ್ವ ಪಡ್ಕೊಳ್ತಾ ಇದೆ ಸರ್. ಈಗ ನಾವು ನೋಡ್ತಾ ಇದೀವಿ, ಈ ಭೀಮಾ ನದಿ ಅಥವಾ ಈ ನದಿ ದಂಡೆಯಲ್ಲಿ ಇರ್ತಕ್ಕಂಥ ಹೊಲಗಳು ಸಾಕಷ್ಟು ಸವಳಾಗ್ತಿದೆ ಸರ್. ಈಗ pH ಅಂಶ ಅಲ್ಲಿ 8.5 to 9 ತನ ಬರ್ತಾ ಇದೆ ಸರ್. ಸೊ ಹೀಗಾಗಿ ನೀರಿನ ಪರೀಕ್ಷೆ ಮಾಡೋದ್ರಿಂದ ಅದರಿಂದ ಆಗ್ತಕ್ಕಂಥ ಅನಾಹುತನ ತಡೆಗಟ್ಟಬಹುದು ಸರ್. ಈಗ ಮುಂಗಾರು ತಯಾರಿಯಲ್ಲಿ ನಮ್ಮ ರೈತರಿದ್ದಾರೆ ಸರ್, ಅವರಿಗೆ ಏನ್ ಹಾಕ್ಬೇಕು, ಏನ್ ಬಿಡಬೇಕು, ಯಾವ ರೀತಿ ಗೊಬ್ಬರ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗ ಸಮಸ್ಯೆ ಆಗುತ್ತಾ? ಅದ್ರ ಬಗ್ಗೆ ಯಾವ ರೀತಿ ಒಂದು ಕ್ರಮ ಕೈಗೊಳ್ಳಬೇಕು ನಮ್ಮ ರೈತರು ಅನ್ನೋದು. ಪ್ರತಿ ವರ್ಷ ರೈತ ಬಾಂಧವರು ತಮ್ಮ ಜಮೀನಿನ ಮಣ್ಣಿನ ಪರೀಕ್ಷೆ ಮಾಡಿಕೊಂಡು ನಾವು ಸಾಯಿಲ್ ಹೆಲ್ತ್ ರಿಪೋರ್ಟ್ ಕೊಡ್ತೇವೆ ಸರ್. ಸಾಯಿಲ್ ಹೆಲ್ತ್ ರಿಪೋರ್ಟ್ ಪ್ರಕಾರ ಅದರಲ್ಲಿ ನಾವು ಸಾಕಷ್ಟು ಇನ್ಫಾರ್ಮೇಶನ್ ಮೆನ್ಷನ್ ಮಾಡಿರ್ತೇವೆ ಸರ್. ಅವರ ಜಮೀನಿನ ಮೂಲ ವಿವರಗಳು ಯಾವ ತರ ಇದೆ, ಅದರಲ್ಲಿ ಬೆಳೆಗೆ ಬೇಕಾದಂತ 17 ಪೋಷಕಾಂಶಗಳಲ್ಲಿ ನಾವು 10 ಪೋಷಕಾಂಶಗಳನ್ನ ಪರೀಕ್ಷೆ ಮಾಡಿ ಅದರ ಸ್ಟೇಟಸ್ ಹೇಳ್ತೇವೆ ಸರ್, ಸ್ಥಿತಿಗತಿ ಹೇಳ್ತೇವೆ. ಸೊ ಮೊದಲಿಗೆ pH ಅಂಶ ಆಗಿರ್ಬೋದು, ಆಮೇಲೆ ಉಪ್ಪಿನಾಂಶ EC ಅಂತ ಹೇಳ್ತೇವೆ ಸರ್, ಅದಾಗಿರ್ಬೋದು. ಆರ್ಗಾನಿಕ್ ಕಾರ್ಬನ್ ಈಗ 10 ಇದೆ ಸರ್. ಈಗ ಸಾವಯವ ಇಂಗಾಲ ಪ್ರಮಾಣ ಬಹಳ ಕಡಿಮೆ ಆಗ್ತಿದೆ ಸರ್. ನಮ್ಮ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಅದು 0.5 ಮೇಲೆ ಇರ್ಬೇಕು ಸರ್, ಬರೋ 0.2 0.3 ಬರ್ತಾ ಇದೆ ಸರ್. ಅದು ಸಾವಯವ ಇಂಗಾಲ ಕಡಿಮೆ ಅಂಶ ಇರೋದ್ರಿಂದ, ಹಾಗೂ ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತು ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಮತ್ತು ಲಘು ಪೋಷಕಾಂಶಗಳಲ್ಲಿ ಜಿಂಕ್, ಐರನ್, ಕಾಪರ್, ಮ್ಯಾಂಗನೀಸ್ ಸರ್. ಈ 10 ಪೋಷಕಾಂಶಗಳಲ್ಲಿ ನಮ್ಮ ಒಂದು ಕಲಬುರಗಿ ಜಿಲ್ಲೆ ಅವಲೋಕನ ಮಾಡಿದಾಗ ಸರ್, ಸುಮಾರು ನಾವು ಕಳೆದ ವರ್ಷ 1500ಕ್ಕಿಂತ ಹೆಚ್ಚು ಮಣ್ಣಿನ ಮಾದರಿ ಪರೀಕ್ಷೆ ಮಾಡಿ ನೋಡಿದಾಗ ಅವರೇಜ್ ಆಗಿ ಸರ್ ಸಾರಜನಕ ಬಹಳ ತೀವ್ರ ಕೊರತೆಯಲ್ಲಿದೆ ಸರ್. ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ತೀವಿ, ದ್ವಿತೀಯ ಪೋಷಕಾಂಶಗಳಲ್ಲಿ ಸಲ್ಫರ್ ಅಂಶ ಕೊರತೆ ಇದೆ ಸರ್. ಕಳೆದ ಬಾರಿ ಸಲ್ಫರ್ ಕೊರತೆಯಿಂದನೂ ತೊಗರಿ ಬೆಳೆಯಲ್ಲಿ ಎಫೆಕ್ಟ್ ಆಗಿದೆ ಸರ್ ಅದು. ಜೊತೆಗೆ ಲಘು ಪೋಷಕಾಂಶಗಳಲ್ಲಿ ಜಿಂಕ್ ಮತ್ತು ಐರನ್ ಸರ್, ಎಸ್ಪೆಷಲಿ ಕಬ್ಬಿನ ಬೆಳೆಗಳಿಗೆ ಬಹಳ ಒಂದು ಎಫೆಕ್ಟ್ ಆಗ್ತಾ ಇದೆ ಸರ್. ಸೊ ಇವನ್ನೆಲ್ಲವೂ ನಾವು ಮುಂಚಿತವಾಗಿ ಪರೀಕ್ಷೆ ಮಾಡಿ ತಿಳ್ಕೋದ್ರಿಂದ, ನಾವು ಮುಂಚಿತವಾಗಿ ಈ ಪೋಷಕಾಂಶಗಳನ್ನ ಮಣ್ಣಿಗೆ ಒದಗಿಸೋದ್ರಿಂದ ಈ ಒಂದು ಪೋಷಕಾಂಶ ಕೊರತೆಯಿಂದ ಆಗ್ತಕ್ಕಂಥ ಹಾನಿನ ತಡೆಗಟ್ಟಬಹುದು ಸರ್. ಜೊತೆಗೆ ಸರ್, ನಾವು ಮಣ್ಣು ಆರೋಗ್ಯ ಚೀಟಿಯಲ್ಲಿ ರೈತರು ಯಾವ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಆ ಬೆಳೆಗಳಲ್ಲಿ ತಳಿಗಳ ಆಯ್ಕೆ ಹೇಳ್ತೇವೆ ಸರ್ ನಾವು. ಉದಾಹರಣೆಗೆ ತೊಗರಿ ಅಂತ ಬಂದಾಗ TSR, GRG 811, GRG 152 ರೈತರು ಅವ್ರ ಜಮೀನು ಸೂಕ್ತ ಆಗ್ತಕ್ಕಂಥ ತಳಿಗಳ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ ಸರ್. ಎಲ್ಲಕ್ಕಿಂತ ಹೆಚ್ಚಾಗಿ ಬೆಳೆಗೆ ಯಾವ ಪೋಷಕಾಂಶ ಕೊಡಬೇಕು, ಈ ಉದಾಹರಣೆಗೆ 1 ಎಕರೆ ತೊಗರಿ ಬೆಳೆಬೇಕಾದ್ರೆ ಎಷ್ಟು ಪೋಷಕಾಂಶಗಳು ಬೆಳೆಗೆ ಬೇಕು, ತಮ್ಮ ಜಮೀನಲ್ಲಿ ಎಷ್ಟು ಪೋಷಕಾಂಶ ಮಟ್ಟ ಇದೆ, ಅವೆರಡನ್ನ ತುಲನಾತ್ಮಕ ಲೆಕ್ಕ ಮಾಡಿಬಿಟ್ಟು ರೈತರಿಗೆ ಮಾಹಿತಿ ಕೊಡ್ತೀವಿ ಸರ್. ಯೂರಿಯಾ ಎಷ್ಟು ಕೆಜಿ ಹಾಕಬೇಕು, DAP ಎಷ್ಟು ಕೆಜಿ ಹಾಕಬೇಕು. ಈಗ ಆಲ್ರೆಡಿ ಯೂರಿಯಾ ಮತ್ತು DAP ಶಾರ್ಟೇಜ್ ಇದೆ ಸರ್. ಈ ಸಮಯದಲ್ಲಿ ಪರ್ಯಾಯವಾಗಿ ಏನ್ ಕೊಡಬೇಕು ರಸಗೊಬ್ಬರಗಳನ್ನ ಅಂತೇಳಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಸರ್. ಜೊತೆಗೆ ಸಾವಯವ ಗೊಬ್ಬರ ಮೂಲಕ ಮಾಹಿತಿ ಕೊಡ್ತೀವಿ ಸರ್ ನಾವು. ಬರೀ ರಸಗೊಬ್ಬರ ಅಷ್ಟೇ ಅಲ್ಲ, ಸಾವಯವ ಗೊಬ್ಬರ ಮೂಲಕನೂ ನಾವು ಒಕ್ಕಲ್ತನ ಮಾಡಬಹುದು. ಪ್ರತಿ ವರ್ಷ ತಮ್ಮ ಜಮೀನಿಗೆ ಕಾಂಪೋಸ್ಟ್ ಎಷ್ಟು ಹಾಕಬೇಕು, ಎರೆಗೊಬ್ಬರ ಎಷ್ಟು ಬಳಕೆ ಮಾಡಬೇಕು ಅಂತ ಹೇಳ್ತೀವಿ ಸರ್. ಜೊತೆಗೆ ಅವರು ಜಮೀನೇನಾದ್ರೂ ಕ್ಷಾರ ಅಂಶ ಕಂಡು ಬಂದ್ರೆ ಅಥವಾ ಹುಳಿ ಅಂಶ ಕಂಡು ಬಂದ್ರೆ ಅದನ್ನ ಪರಿಹಾರ ಹೇಗೆ ಮಾಡಬೇಕು. ಉದಾಹರಣೆಗೆ ಕ್ಷಾರ ಅಂಶ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ಸರ್. ಆ ಒಂದು ಸಮಯದಲ್ಲಿ ನಾವು ಜಿಪ್ಸಮ್ ಬಳಕೆ ಎಷ್ಟು ಮಾಡಬೇಕು, ಯಾವ ಒಂದು pH ಲೆವೆಲ್ಗೆ ಜಿಪ್ಸಮ್ ಎಷ್ಟು ಪ್ರಮಾಣ ಕೊಡಬೇಕು ಅನ್ನೋದು ಸಹ ನಾವು
ಈ ಮಣ್ಣು ಆರೋಗ್ಯ ಚೀಟಿಯಲ್ಲಿ ಶಿಫಾರಸು ಮಾಡಿರ್ತೀವಿ ಸರ್. ಜೊತೆಗೆ ಬೀಜೋಪಚಾರ ಬಹಳ ಇಂಪಾರ್ಟೆಂಟ್ ಸರ್. ಬೀಜೋಪಚಾರ ಸಹ ರೈತರು ಜೈವಿಕ ಗೊಬ್ಬರಗಳಿಂದ ಮಾಡಬೇಕು. ಆದಷ್ಟು ನಾವು ಕೆಮಿಕಲ್ ಗೊಬ್ಬರ ಬಳಕೆ ಕಡಿಮೆ ಮಾಡಿ ಈ ಜೈವಿಕ ಗೊಬ್ಬರಗಳು ರೆಜಿಮ್ ಆಗಿರ್ಬೋದು, ಟ್ರೈಕೋಡರ್ಮ ಆಗಿರ್ಬೋದು, PSP ಆಗಿರ್ಬೋದು, ಈ ಎಲ್ಲ ಒಂದು ಮಾಹಿತಿನ ನಾವು ಮಣ್ಣು ಆರೋಗ್ಯ ಚೀಟಿಯಲ್ಲಿ ಶಿಫಾರಸು ಮಾಡಿರ್ತೀವಿ ಸರ್. ಈ ಎಲ್ಲಾ ಮಾಹಿತಿಗಳನ್ನು ಪಡ್ಕೊಂಡು ರೈತರು ವೈಜ್ಞಾನಿಕವಾಗಿ ಒಂದು ಕೃಷಿ ಮಾಡಿದಾಗ ಯಶಸ್ಸು ಸಾಧ್ಯ ಆಗುತ್ತೆ ಸರ್. ಸರ್, ಈಗ ಪೋಷಕಾಂಶಗಳನ್ನು ಓದಿಸ್ಬೇಕಾದ್ರೆ ನೀವೇನು ರೆಕಮೆಂಡ್ ಮಾಡ್ತಿರಲ್ಲ ಸರ್, ಈಗ ಅದಕ್ಕೆ ಪರ್ಯಾಯವಾಗಿ ಕೆಲವು ಸಿಗ್ಲಿಲ್ಲ ಅಂದ್ರೆ ಇದೆ. ಕೆಲವು ಕಡೆ ನಾವು ಈಗಲೇ ನೋಡ್ದಂಗೆ ಕೊರತೆ ಎದುರಿಸ್ತಾ ಇದ್ದಾರೆ ರೈತರು. ನಾವೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ವಿ, ಮಾಧ್ಯಮಗಳಲ್ಲಿ ಕೇಳಿದ್ವಿ, ಕೆಲವರೆಲ್ಲ ಸಾಲ್ಗಟ್ಟಿ ನಿಂತು ಗೊಬ್ಬರ ಸಿಗ್ಲಿಲ್ಲ ಅಂತಂತೆಲ್ಲ ನಿಂತವೆಲ್ಲ ಅದ. ಇದಕ್ಕೆ ಅವರು ಪರ್ಯಾಯವಾಗಿ ಸಾವಯವ ಕಡೆ ಹೋಗೋದಾದ್ರೆ ಏನೆಲ್ಲ ಬಳಸಬಹುದು ಅಂತ ಹೇಳ್ತಾರೆ ಸರ್? ಎರೆಹುಳ ಗೊಬ್ಬರ ಸಿಗುತ್ತೆ, ಆಮೇಲೆ ಕೊಟ್ಟಿಗೆ ಗೊಬ್ಬರ ಸಿಗ್ಬೋದು, ಆಮೇಲೆ ಕೆಲವರೆಲ್ಲ ಈ ಕುರಿ ಗೊಬ್ಬರ ಅಂತದೆಲ್ಲ ಇದು ಮಾಡ್ತಿರ್ತಾರೆ. ಇದ್ರು ಅವ್ರು ಯಾವ ರೀತಿ ಪಡ್ಕೋಬಹುದು, ಅವರೇ ಹೊಲದಲ್ಲಿ ಏನಾದ್ರು ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತಾ, ಹೇಗೆ ಅನ್ನೋದು? ಆದಷ್ಟು ಸಾವಯವ ಗೊಬ್ಬರಗಳನ್ನ ನಮ್ಮ ಹೊಲದಲ್ಲಿ ಬಳಕೆ ಮಾಡೋದ್ರಿಂದ ಬೆಳೆಗೆ ಬೇಕಾದಂತ ಪೋಷಕಾಂಶಗಳನ್ನು ನಾವು ಕೊಡಬಹುದು ಸರ್. ಜೊತೆಗೆ ರಸಗೊಬ್ಬರ ಅಂತ ವಿಷಯ ಅಂತ ಬಂದಾಗ ಸರ್, DAP, ಯೂರಿಯಾ ನಾವು ಬಹಳ ಡಿಪೆಂಡ್ ಇದೆ ಸರ್. ಈ DAP ಅಂತ ಬಂದಾಗ ಅದರಲ್ಲಿ ಸಾರಜನಕ ಮತ್ತು ರಂಜಕ ಅಂಶ ಮಾತ್ರ ಇದೆ ಸರ್. ಆಮೇಲೆ ಯೂರಿಯಾ ಅಂತ ಬಂದಾಗ ಅದರಲ್ಲಿ ಸಾರಜನಕ ಮಾತ್ರ ಅಂಶ ಇದೆ ಸರ್. ಸೊ 3 ಪೋಷಕಾಂಶಗಳು ಒಂದು ರೇಷಿಯೋ ಇದೆ ಸರ್, 4:2:1 NPK ಅಂತ ಹೇಳ್ತೀವಿ. ಈ ರೇಷಿಯೋ ಫುಲ್ಫಿಲ್ ಮಾಡ್ಬೇಕಂದ್ರೆ ಇವೆರಡು ಗೊಬ್ಬರ ಸಾಧ್ಯ ಇದೆ ಸರ್. ಬದಲಾಗಿ ನಾವು ಸಂಯುಕ್ತ ಗೊಬ್ಬರಗಳು 15, 15, 17, 19, 19, 10, 20, 13 ಈ ತರ ಪರ್ಯಾಯ ರಸಗೊಬ್ಬರ ಬಳಕೆ ಮಾಡಿ ಸಹ ನಾವು ಬೇಸಾಯ ಕ್ರಮ ಕೈಗೊಳ್ಳಬಹುದು ಸರ್. ಜೊತೆಗೆ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸಾವಯವ ಗೊಬ್ಬರ ಬಳಕೆ ಮಾಡ್ಬೇಕು ಸರ್. ಈಗ ಯಾಕಂದ್ರೆ ನಮ್ಮ ಜಮೀನು ಆಲ್ರೆಡಿ ಬರಡ್ ಆಗ್ತಿದೆ ಸರ್, ಕ್ಷಾರಾಂಶ ಜಾಸ್ತಿ ಕಾಣ್ತಾ ಇದೆ. ರೈತ ಬಾಂಧವರು ಕಡಿಮೆ ಪ್ರಮಾಣದ ಸಾವಯವ ಗೊಬ್ಬರ ಬಳಕೆ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ನಾವು ರೈತರಿಗೆ ಶಿಫಾರಸು ಮಾಡೋದು, ಯಾವುದೇ ಜಮೀನು ಇರಲಿ, ಯಾವುದೇ ಬೆಳೆ ಹಾಕಲಿ, ಬಿತ್ತನೆ ಮುಂಚೆ ಪೂರ್ವದಲ್ಲಿ ಎಫೆಕ್ಟಿವ್ ಆಗಿ ಆಗ್ಬೇಕಂದ್ರೆ ಎಕರೆಗೆ 2.5 ಟನ್ ತಿಪ್ಪೆ ಗೊಬ್ಬರ ಬಳಕೆ ಮಾಡ್ಬೇಕು ಸರ್. ಒಂದು ವೇಳೆ ತಿಪ್ಪೆ ಗೊಬ್ಬರ ಸಿಗದೆ ಹೋದಲ್ಲಿ 1.5 ಟನ್ ಎರೆಹುಳು ಗೊಬ್ಬರ ಸರ್, ಅದನ್ನು ಸಹ ನಾವು ಬಳಕೆ ಮಾಡಬಹುದು. ಎರೆಹುಳು ಗೊಬ್ಬರ ಸಾಕಷ್ಟು ಕಡೆ ಸಿಗ್ತಾ ಇದೆ ಸರ್. ಈಗ ಸಾಮಾನ್ಯವಾಗಿ ಕೊಟ್ಟಿಗೆ ಗೊಬ್ಬರ ಅಂದ್ರೆ ದನ ಕರುಗಳು ಶಾರ್ಟೇಜ್ ಇಲ್ಲದಿರೋದ್ರಿಂದ ಪರ್ಯಾಯವಾಗಿ ಎರೆಹುಳು ಗೊಬ್ಬರ ಸಿಗ್ತಾ ಇದೆ ಸರ್. ಸಾಕಷ್ಟು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 8-10 ಜನ ಕಮರ್ಷಿಯಲ್ ಆಗಿ ಸೇಲ್ ಮಾಡ್ತಾರೆ ಸರ್. ಅದ್ರಲ್ಲಿ ಸಹ ಪಡ್ಕೋಬಹುದು ಸರ್. ಅದಲ್ಲದೆ ರೈತರು ತಮ್ಮ ಹೊಲದಲ್ಲಿ ಅದನ್ನ ಉತ್ಪಾದನೆ ಮಾಡಬಹುದು ಸರ್. ಸೊ ತಮ್ಮ ಹೊಲದಲ್ಲಿ ಇರತಕ್ಕಂಥ ಎಲ್ಲಾ ವೇಸ್ಟ್, ಕಬ್ಬಿನ ರೋಧ ಇರಬಹುದು ಅಥವಾ ಹತ್ತಿ ಕಟ್ಟಿಗೆ, ತೊಗರಿ ಕಟ್ಟಿಗೆ, ಯಾವುದೇ ವೇಸ್ಟ್ ಸರ್, 3 ಬಿಟ್ಟು ಸರ್, ಪ್ಲಾಸ್ಟಿಕ್, ಗ್ಲಾಸ್, ಮೆಟಲ್, ಇವು 3 ಕೊಳೆಯಂಗಿಲ್ಲ. ಇವು ಬಿಟ್ಟು ಉಳಿದೆಲ್ಲ ಒಂದು ಗುಂಡಿಯಲ್ಲಿ ಹಾಕ್ಬಿಟ್ಟು ಸಗಣಿ ಲೇಯರ್ ಮಾಡ್ಕೋತ ಬಂದು ತಂಪು ವಾತಾವರಣದಲ್ಲಿ ನೀರು ಬಿಡ್ಕೋತ ನೇರವಾಗಿ ಸೂರ್ಯನ ಬೆಳಕು ಬೀಳಾರ್ದಂಗೆ ಒಂದು ನೆರಳು ವ್ಯವಸ್ಥೆ ಮಾಡ್ಕೊಂಡ್ರೆ ಸೊ ತಮ್ಮ ಹೊಲಕ್ಕೆ ಬೇಕಾದಷ್ಟು 1 ಎಕರೆಯಿಂದ ಬಂದಂತ ಎರೆಗೊಬ್ಬರನ ಉತ್ಪಾದನೆ ಮಾಡಿ ತಾವು ಬಳಕೆ ಮಾಡ್ಕೋಬಹುದು ಸರ್. ಹೆಚ್ಚಾದ್ರೆ ಮಾರಾಟ ಕೂಡ ಮಾಡಬಹುದು ಸರ್. ನಾವು 10 ರೂಪಾಯಿ ಕೆಜಿ ಅಂತ ಅದನ್ನ ಮಾರಾಟ ಮಾಡಿದ್ರು ಸಾಕಷ್ಟು ಇದರಲ್ಲಿ ಒಂದು ಆರ್ಥಿಕವಾಗಿ ಲಾಭ ಗಳಿಸಬಹುದು ಸರ್. ಜೊತೆಗೆ ತಮ್ಮ ಜಮೀನು ಫಲವತ್ತತೆ ಸಹ ಕಡಿಮೆ ಖರ್ಚಿನಲ್ಲಿ ಸುಧಾರಣೆ ಮಾಡಬಹುದು ಸರ್. ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆ ಸರ್. ಇವೆಲ್ಲ ರವದಿಗಳನ್ನು ಸುಡೋದ್ರಿಂದ ಹಾನಿ ಮಾಡೋದ್ ಬದಲಿ ಅದನ್ನ ನಾವು ಮರುಬಳಕೆ ಮಾಡೋದ್ರಿಂದ ಮಣ್ಣಿನ ಒಂದು ಫಲವತ್ತತೆಯನ್ನು ಕಡಿಮೆ ಖರ್ಚಿನಲ್ಲಿ ಮಾಡಬಹುದು ಸರ್. ಇದಕ್ಕೆ ಜೊತೆಗೆ ಸರ್ ಹಸಿರು ಗೊಬ್ಬರಗಳಿದೆ ಸರ್. ಸೆಣಬು, ಡೆಂಚ ಅಂತ ಹಸಿರು ಗೊಬ್ಬರಗಳನ್ನ ನಾವು 25 ಕೆಜಿ 1 ಎಕರೆಗೆ ಅಂತ ಹೇಳ್ತೀವಿ ಸರ್. ಅದನ್ನ ಹೊಲದಲ್ಲಿ ಬೆಳೆದ್ಬಿಟ್ಟು ಸ್ವಲ್ಪ ನೀರು ಬೇಕಾಗುತ್ತೆ ಸರ್. ಅದನ್ನ ಬೆಳ್ಕೊಂಡ್ಬಿಟ್ಟು ಒಂದು 45 ಡೇಸ್ ಆದ ತಕ್ಷಣ ಅದು ಹೂವಾಡ ಹಂತದಲ್ಲಿ ಅದನ್ನ ಮಗಪ್ ಮಾಡಿ ಮಣ್ಣಿಗೆ ಸೇರಿಸಿದ್ರು ಸಹ ಕಡಿಮೆ ಖರ್ಚಿನಲ್ಲಿ ನಾವು ಮಣ್ಣಿನ ಫಲವತ್ತತೆ ಸುಧಾರಣೆ ಮಾಡಬಹುದು ಸರ್. ಈ ನೀರಾವರಿ ವ್ಯವಸ್ಥೆ ಇರೋರು ಇದನ್ನ ಸುಲಭವಾಗಿ ಮಾಡ್ಕೋಬಹುದು ಸರ್. ಆದ್ರೆ ಮಳೆಯಾಶ್ರಿತದಲ್ಲಿ ಬೆಳೆಗಳನ್ನು ಬೆಳೆಯೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಮಳೆ ಬಂದಿದ್ದು ಜಾಸ್ತಿ ಆಯ್ತಪ್ಪ, ನಾವು ಬೇಗ ಬಿತ್ತನೆ ಮಾಡಿಬಿಡೋಣ, ಲೇಟ್ ಆಗ್ಬೋದು, ಈಗೆಲ್ಲ ಯೋಚನೆ ಮಾಡ್ತಿರ್ತಾರೆ ಸರ್. ಸರ್, ಈಗ ನಮ್ಮ ಕೃಷಿಯಲ್ಲಿ ಬಹಳ ಮಹತ್ವವನ್ನು ಪಡ್ಕೊಂಡಿರೋದಂದ್ರೆ ಬೀಜೋಪಚಾರ ಅಂತ ಹೇಳ್ತೀವಿ. ನಮ್ಮ ರೈತರು ಬಹಳಷ್ಟು ಜನ ಇದನ್ನ ಮಾಡೋದಿಲ್ಲ. ಮಾಡಿದ್ರೆ ಅವರಿಗೆ ಸರಿಯಾಗಿ ಮಾಹಿತಿ ಇರೋದಿಲ್ಲ. ತಮಗೆ ಯಾವ ರೀತಿ ತಿಳಿಯುತ್ತೋ ಅಷ್ಟರಲ್ಲೇ ಮಾಡ್ತಾರೆ. ಬೀಜೋಪಚಾರದ ಒಂದು ಮಹತ್ವ ಎಷ್ಟಿದೆ, ಅದನ್ನ ಯಾವ ರೀತಿ ಮಾಡಬೇಕು, ಯಾವ್ಯಾವ ಬೆಳೆಗಳಲ್ಲಿ ಯಾವ ರೀತಿ ಮಾಡಿದ್ರೆ ಸೂಕ್ತ, ಇದರಿಂದ ಮುಂದೆ ಒಂದು ಇಳುವರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋದು. ಕೃಷಿಯಲ್ಲಿ ಬೀಜೋಪಚಾರ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿದೆ ಸರ್. ಯಾವುದೇ ಬೀಜ ಇರಲಿ ಸರ್, ರೈತರು ತಮ್ಮ ಬಿತ್ತನೆಗೆ ಬಳಸಬಹುದಂತ ಬೀಜಗಳನ್ನ ಆದಷ್ಟು ಜೈವಿಕ ಗೊಬ್ಬರಗಳಿಂದ ನಾವು ಬೀಜೋಪಚಾರ ಮಾಡಬೇಕು ಸರ್. ರೆಜಿಮ್ ಇರಬಹುದು, PSP ಇರಬಹುದು, ಟ್ರೈಕೋಡರ್ಮ ಇರಬಹುದು, ಅದನ್ನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬೀಜೋಪಚಾರ ಮಾಡೋದ್ರಿಂದ ಈ ಬೀಜದಿಂದ ಬರ್ತಕ್ಕಂಥ ರೋಗನ ನಾವು ಮುಂಚೆ ತಡೆಗಟ್ಟಬಹುದು ಸರ್. ಹಾಗೆ ಮಣ್ಣಿಂದ ಬರ್ತಕ್ಕಂಥ ರೋಗನೂ ಸಹ ನಾವು ತಡೆಗಟ್ಟಬಹುದು ಸರ್. ಬೀಜೋಪಚಾರ ಸಹಜ ಜನ ಮಾಡ್ತಾರೆ ಸರ್, ಬಟ್ ಸರಿಯಾದ ರೀತಿ ಮಾಡಂಗಿಲ್ಲ ಸರ್. ವಿಜ್ಞಾನ ಹೇಳ್ತಂದ್ರೆ ಬಿತ್ತನೆ ಪೂರ್ವದಲ್ಲಿ 4 ರಿಂದ 5 ತಾಸು ಮುಂಚೆ ನಾವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ಬೇಕು ಸರ್. ಕೆಲವು ಬಾರಿ ರೈತರಿಗೆ ಕೇಳಿದಾಗ ಬೀಜೋಪಚಾರ ಮಾಡಿ 1 ವಾರ ಬಿಟ್ಟು ಬಿತ್ತನೆ ಮಾಡ್ತಾರೆ ಸರ್. ಅದು ಸರಿಯಾದ ಪದ್ಧತಿ ಅಲ್ಲ. ದಯವಿಟ್ಟು ರೈತ ಬಾಂಧವರು ಕೆಲವರು ಅದನ್ನು ಹೇಳ್ತಾರೆ ಸರ್, ಬೀಜೋಪಚಾರ ಮಾಡ್ಕೊಂಡಿದ್ವಿ ಬಟ್ ಮಳೆ ಬರಲಿಲ್ಲ, ಲೇಟ್ ಆಯ್ತು, ಮಾಡ್ಲಿಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ಆತಿ ಮಾಡ್ಬೋದು. ನೀವು ಬಿತ್ತನೆ ಪೂರ್ವದಲ್ಲಿ 4 ರಿಂದ 5 ತಾಸು ಸಾಕು ಸರ್. ಅದನ್ನ ನಾವು
ಜೈವಿಕ ಗೊಬ್ಬರಗಳನ್ನ ಸಾಮಾನ್ಯವಾದ ಪುಡಿ ಇರೋದ್ರಿಂದ ಅದು ಅಂಟ್ಕೋಂಗಿಲ್ಲ ಸರ್. ಸ್ವಲ್ಪ ಅದು ಅಂಟ್ಕೋಬೇಕಂತ ಹೇಳಿದ್ರೆ ನಾವು ಬೆಲ್ಲದ ಒಂದು ರಾಡಿ ಅಂತ ಮಾಡ್ಕೋತೀವಿ ಸರ್. ಅದನ್ನ ಬೆಲ್ಲ ಚಿಮುಕ್ಸ್ಬೇಕು ಸರ್. ಅದು ಪೂರ ಜಾಸ್ತಿ ಆದ್ರೆ ಅದು ಹಂಗಾಗ ಸರ್. ಸ್ವಲ್ಪ ಅದು ಚಿಮುಕ್ಸ್ಬಿಟ್ಟು ಈ ಜೈವಿಕ ಗೊಬ್ಬರಗಳನ್ನ ಪುಡಿನ ಲೇಪನ ಮಾಡಿದಾಗ ಕಂಪ್ಲೀಟ್ ಅಂಟ್ಕೋಸ್ ಸರ್. ಅದು ಆದ ತಕ್ಷಣ 4 ರಿಂದ 5 ತಾಸು ಒಳಗಡೆ ಅದನ್ನ ಬೀಜೋಪಚಾರ ಮಾಡಿದ ಬೀಜಗಳನ್ನ ಬಿತ್ತನೆ ಮಾಡೋದ್ರಿಂದ ಈ ಬೀಜ ಬರ್ತಕ್ಕಂಥ ರೋಗನ ನಾವು ಮುಂಚೆ ತಡೆಗಟ್ಟಬಹುದು ಸರ್. ಜೊತೆಗೆ ಈ ಜೈವಿಕ ಗೊಬ್ಬರ ನಾವು ಬಳಕೆ ಮಾಡಿದ್ರೆ ಸರ್ ಒಂದು 25 kg ಅಷ್ಟು ಸಾರಜನಕ ನಾವು ಕಡಿಮೆ ಬಳಕೆ ಮಾಡಬಹುದು ಸರ್. ಇದರಲ್ಲಿ ಸಾರಜನಕ ಅಂಶ ಇರೋದ್ರಿಂದ ನಾವು ಭೂಮಿಗೆ ಸಾರಜನಕ ಕೊಟ್ಟಾಗ ಆಗುತ್ತೆ ಸರ್. ಹಿಂಗಾಗಿ ನಾವು 25 kg ಅಷ್ಟು ಸಾರಜನಕನ ಉಳಿತಾಯ ಮಾಡಬಹುದು ಸರ್. ಈ ರೀತಿ ಸಮಗ್ರವಾಗಿ ಬೀಜಗಳಿಗೆ ನಾವು ಬೀಜೋಪಚಾರ ಮಾಡೋದ್ರಿಂದ ಸಾಕಷ್ಟು ಲಾಭ ಉಂಟು ಸರ್. ಅಂದ್ರೆ ಕೆಲವೊಂದು ರೋಗಗಳನ್ನ ಮೊದಲ ಪ್ರಾರಂಭದಲ್ಲೇ ಬರ್ಲಾರ್ದಂಗೆ ನೋಡ್ಕೋಬಹುದು ಸರ್. ಆಮೇಲೆ ಇಳುವರಿಯಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಸರ್? ಕೆಲವರು ರೈತ ಬಂದವರು ಆಲ್ರೆಡಿ ನಾವು ಬೀಜೋಪಚಾರ ಮಾಡಿರ್ತಾರ ಅಂತ ಬಿಡ್ತಾರೆ ಸರ್. ಆ ರೀತಿ ಮಾಡಬಹುದು. ಯಾವುದೇ ಬೀಜ ಇರಲಿ, ಮನೆ ಬೀಜ ಇರಲಿ ಅಥವಾ ನಮ್ಮ ಸರ್ಟಿಫೈಡ್ ಬೀಜನ ಬೀಜೋಪಚಾರ ಮಾಡಿ ಒಂದ್ಸಲ ಬಿತ್ತಬೇಕು ಸರ್. ಇದರಿಂದ ಬೀಜಗಳಿಂದ ಬರ್ತಕ್ಕಂಥ ರೋಗ ಕಂಟ್ರೋಲ್ ಮಾಡ್ಬಿಟ್ಟು ಅದರಿಂದ ಇಳುವರಿ ಕಡಿಮೆ ಆಗೋದು ತಪ್ಪಿಸಬಹುದು ಸರ್. ಅದನ್ನ ಉದಾಹರಣೆಗೆ ನೆಟ್ಟೆ ರೋಗ ಅಂತ ಬಂದಾಗ ನಾವು ಬೀಜೋಪಚಾರದಿಂದನೇ ನಾವು ಕಂಟ್ರೋಲ್ ಮಾಡಬಹುದು ಸರ್. 30% ಅಷ್ಟು ಕಂಟ್ರೋಲ್ ಮಾಡುವಂತ ಇದೆ. ಇನ್ನು ಕೆಲವು ರೈತರು ಹೇಳಾರ ನಾವು ಪಾಕೆಟ್ನೆಲ್ಲ ತಂದಿರ್ತೇವೆ, ಮೊದಲೇ ಮಾಡಿಟ್ಟಿರ್ತಾರೆ ಬೀಜೋಪಚಾರ ಅನ್ನೋದ್ರ ಬಗ್ಗೆ. ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆ? ಇಲ್ಲ ಸರ್, ನಾವು ಬೀಜೋಪಚಾರ ಒಂದ್ಸಲ ಮಾಡಿಟ್ಟಿದ್ರು ಬಿತ್ತನೆ ಪೂರ್ವದಲ್ಲಿ ಮತ್ತೆ ಫ್ರೆಶ್ ಆಗಿ ಒಂದೊಂದ್ಸಲ ಬೀಜೋಪಚಾರ ಮಾಡೋದು ಒಳ್ಳೇದು ಸರ್. ಒಳ್ಳೇದಾ ಸರ್. ಈಗ ಕೇಂದ್ರ ಸರ್ಕಾರದಿಂದ ಒಂದು ಖೇತ್ ಬಚಾವೋ ಅಂತ ಒಂದು ಅಭಿಯಾನ ನಡೀತಿದೆ. ಇದ್ರ ಬಗ್ಗೆ ನಮ್ಮ ರೈತರಿಗೆ ಏನು ಮಾಹಿತಿ ಹೇಳ್ತೀರಾ? ಕೇಂದ್ರ ಸರ್ಕಾರದಿಂದ ಆಯೋಜಿತವಾಗತಕ್ಕಂಥ ಒಂದು ಆಂದೋಲನ ಸಹ ಇದು, ಖೇತ್ ಬಚಾವೋ ಆಂದೋಲನ ಅಂತ ಹೇಳ್ಬಿಟ್ಟು ಈ ಜೂನ್ 1 ರಿಂದ ಜೂನ್ 30 ಈ ಒಂದು ತಿಂಗಳಲ್ಲಿ ರೈತರ ಹೊಲಗಳಿಗೆ ಹೋಗಿ, ರೈತರ ಗ್ರಾಮಗಳಿಗೆ ಹೋಗಿ ನಾವು ವಿಜ್ಞಾನಿಗಳ ತಂಡ ಮಾಡ್ಕೊಂಡಿದ್ದೇವೆ ಸರ್. ಪ್ರತಿ ಜಿಲ್ಲೆಯಿಂದ ಕೃಷಿ ವಿಜ್ಞಾನ ಕೇಂದ್ರದಿಂದ 2 ತಂಡಗಳು ಮಾಡ್ಕೊಂಡ್ಬಿಟ್ಟು ವಿಜ್ಞಾನಿಗಳು ನಮ್ಮ ಜೊತೆಗೆ ICAR ಇಂದ ಸರ್, ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಗೆ ಭಾರತೀಯ ಸಿರಿಧಾನ್ಯ ಸಂಶೋಧನಾ ಕೇಂದ್ರ ಹೈದರಾಬಾದ್ ಇಂದ ವಿಜ್ಞಾನಿಗಳು ಪ್ರತಿ ವಾರ ಬರ್ತಾ ಇದ್ದಾರೆ ಸರ್. ಸೊ ನಾವು ಅವ್ರು ಕೂಡ್ಕೊಂಡ್ಬಿಟ್ಟು ಒಂದು ರೂಟ್ ಮ್ಯಾಪ್ ಹಾಕೋತೀವಿ ಸರ್. ಒಂದೊಂದು ತಾಲೂಕಲ್ಲಿ ಒಂದೊಂದು ವಾರದಲ್ಲಿ ರೂಟ್ ಮ್ಯಾಪ್ ಹಾಕೊಂಡ್ಬಿಟ್ಟು ಅದ್ರ ಪ್ರಕಾರ ನಾವು ಆ ಊರಲ್ಲಿ ಸಂಚರಿಸಿ ಖೇತ್ ಬಚಾವೋ, ಕೃಷಿ ಭೂಮಿ ಉಳಿಸಿ ಅಂತ ಹೇಳಿ ತರಬೇತಿ ಕಾರ್ಯಕ್ರಮ ಆಗಿರ್ಬೋದು, ಬೀಜೋಪಚಾರ ಮಾಡೋ ಒಂದು ಡೆಮೋ ಆಗಿರ್ಬೋದು, ಮಣ್ಣು ಮಾದರಿ ಡೆಮೋ ಆಗಿರ್ಬೋದು, ಎಲ್ಲವೂ ಸಮಗ್ರವಾಗಿ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಕೈಗೊಳ್ಳಬಹುದಾದ ಕೃಷಿ ಚಟುವಟಿಕೆಗಳ ಬಗ್ಗೆ ರೈತರ ಮನೆ ಬಾಗಿಲಿಗೆ, ರೈತ ಹೊಲಗಳಿಗೆ ಹೋಗಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಸರ್. ಕಳೆದ ಬಾರಿ ವಿಕಸಿತ ಸಂಕಲ್ಪ ಅಭಿಯಾನ ಅಂತ ಮಾಡಿದೀವಿ. ಈ ಬಾರಿ ಅದು ಖೇತ್ ಬಚಾವೋ ಅಂತ ಅಭಿಯಾನ ಮಾಡ್ತಾ ಇದ್ದೀವಿ ಸರ್. ಕಳೆದ ತಿಂಗಳು ಮೇ ತಿಂಗಳಲ್ಲಿ ನಾವು ಸಮತೋಲಿತ ರಸಗೊಬ್ಬರ ಬಳಕೆ ಕುರಿತು ಮಾಡಿದೀವಿ. ಏಪ್ರಿಲ್ ತಿಂಗಳಲ್ಲಿ ನಾವು ಭೂಮಿ ಸುಪೋಷಣೆ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್. ಒಂದೊಂದು ತಿಂಗಳಿಗೆ ಒಂದೊಂದು ವಿಷಯದ ಮೇಲೆ ಒಂದು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಸರ್. ಇದರಲ್ಲಿ ಹೆಚ್ಚಿನ ರೈತರು ಭಾಗವಹಿಸಬೇಕು ಸರ್. ರೈತರು ಭಾಗವಹಿಸಿದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬರ್ತಾರೆ ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್. ರೈತರ ಭಾಗವಹಿಸಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಾವು ಮೊನ್ನೆ ಸುಂಟನೂರು, ಕಡಗಂಚಿ, ದನ್ನೂರು, ದುತ್ತರಗಾಂವ್, ಗೋಳಗಬ್ಬೆ ಅಂತೇಳಿ ಆಳಂತರದಲ್ಲಿ ಸಂಚರಿಸಿ ಈ ಒಂದು ಖೇತ್ ಬಚಾವೋ, ಕೃಷಿ ಭೂಮಿ ಉಳಿಸಿ, ಕೃಷಿಯಲ್ಲಿ ಮಣ್ಣಿನ ಆರೋಗ್ಯ ಹತ್ರ ಕಾಪಾಡಬೇಕು, ಸಾವಯವ ಗೊಬ್ಬರ ಬಳಕೆ ಮಾಡೋ ಬಗ್ಗೆ, DAP ಯೂರಿಯಾನೇ ಅಷ್ಟೇ ಅಲ್ಲ, ಅದು ಪರ್ಯಾಯವಾಗಿ ಬೇರೆ ರಸಗೊಬ್ಬರವನ್ನು ಬಳಕೆ ಮಾಡಬಹುದು. ನೈಸರ್ಗಿಕ ಕೃಷಿ ಹೆಚ್ಚಾಗಿ ಒತ್ತು ಕೊಡ್ತಾ ಇದೀವಿ ಸರ್. ಇವತ್ತಿನ ನೋಡ್ತಿದ್ದೀವಿ ಮಣ್ಣಿನ ಗುಣಧರ್ಮ ಆಗಿರ್ಬೋದು, ಮಣ್ಣಿನ ಆರೋಗ್ಯ ಹಾಳಾಗ್ತಿದೆ ಸರ್. ಪ್ರತಿ ವರ್ಷನೂ ಎಸ್ಪೆಷಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮಣ್ಣು ಕ್ಷಾರ ಆಗ್ತಿದೆ ಸರ್. ಇವತ್ತೇ ಒಂದು ರಿಪೋರ್ಟ್ ನೋಡಿದ್ವಿ, pH ಅಂಶ 9.2 ಇದೆ ಸರ್ ಅಫಜಲ್ಪುರ ತಾಲೂಕದು. ಪ್ರತಿ ವರ್ಷ ನಮ್ಮ ಮಣ್ಣು ಫಲವತ್ತತೆ ಕಳ್ಕೊಂಡ್ ಬರ್ತಾ ಇದೆ ಸರ್. ಹೀಗಾಗಿ ಮಣ್ಣಿನ ಕುರಿತಾಗಿ ಜಾಗೃತಿ ಮೂಡಿಸಬೇಕಂತ ಹೇಳಿ ಒಂದು ಆಂದೋಲನ ನಾವು ಎಫೆಕ್ಟಿವ್ ಆಗಿ ಮಾಡ್ತಿದ್ದೀವಿ ಸರ್. ಪ್ರತಿದಿನ ರಿಪೋರ್ಟ್ ಅನ್ನು ನಾವು ಕೇಂದ್ರ ಸರ್ಕಾರ ಸಬ್ಮಿಟ್ ಮಾಡ್ತಿದ್ದೀವಿ. ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹೆಚ್ಚಿನ ವಿಲೇಜ್ಗಳಿಗೆ ಸಂಚಾರ ಮಾಡಿ ಜಾಗೃತಿ ಮೂಡಿಸೋದ್ರ ಬಗ್ಗೆ ಮುಂಚಿತವಾಗಿ ರೈತರಿಗೆ ಮಾಹಿತಿ ಕೊಟ್ಟು ರೈತರನ್ನ ಒಂದು ಕಡೆ ಸೇರಿಸಿ ಅವರಿಗೆ ಒಂದು ಈ ಖೇತ್ ಬಚಾವೋ, ಕೃಷಿ ಭೂಮಿ ಉಳಿಸಿ ಅಂತ ಅಭಿಯಾನದ ಕಾರ್ಯಕ್ರಮ ಮೂಲಕ ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ಏನ್ ಕೈಗೊಳ್ಳಬೇಕು, ಕೃಷಿಯಲ್ಲಿ ಸುಧಾರಣೆ ಕೈಗೊಳ್ಳಬಹುದಾದ ವೈಜ್ಞಾನಿಕವಾದ ಮಾಹಿತಿಗಳನ್ನ ನಮ್ಮ ವಿಜ್ಞಾನಿಗಳ ತಂಡ ಕೊಡ್ತಾ ಇದೆ ಸರ್. ಸರ್, ತಮಗೆ ಗೊತ್ತಿರಬಹುದು, ಸಾಕಷ್ಟು ವಿಸಿಟ್ ಕೊಟ್ಟಿರ್ತಾರೆ ರೈತರ ಹೊಲಗಳಿಗೆ. ಆದರೆ ಇದು ಸಾರ್ವಜನಿಕವಾಗಿ ಯಾಕೆ ಗೊತ್ತಿರೋಂಥದ್ದು, ರೈತರು ಅವಶ್ಯಕತೆಗೆ ಇಂತ ಹೆಚ್ಚಾಗಿ ರಾಸಾಯನಿಕಗಳನ್ನು ಬಳಸ್ತಾರೆ ಅನ್ನೋ ಒಂದು ಸತ್ಯ ಕೂಡ ಹೌದು. ನಮ್ಮ ರೈತರು ತಾವೇ ಏನು ಯೋಚನೆ ಮಾಡಿ ಎಲ್ಲೋ ತಂದು ಯಥೇಚ್ಛವಾಗಿ 1 ಚೀಲ ಬಳಸೋದ್ರಲ್ಲಿ 2 ಚೀಲ ಬಳಸೋದು, 1 kg ಬಳಸೋದು 2 kg ಬಳಸೋದು. ಇದರಿಂದ ಇಳುವರಿ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಭೂಮಿಯ ಒಂದು ಫಲವತ್ತತೆ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಅದರ ಬಗ್ಗೆ ಹೇಳಿ ಸರ್. ನಾವು ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಮೊದಲಿಗೆ ಹೇಳೋದೇ ಸರ್, ಯಾವುದೇ ರಸಗೊಬ್ಬರ ಬಳಕೆ ಮಾಡೋಕ್ಕಿಂತ ಮುಂಚೆ ರೈತ ಬಾಂಧವರು ತಮ್ಮ ಜಮೀನಿನ ಮಣ್ಣಿನ ಪರೀಕ್ಷೆ ಮಾಡ್ಬೇಕು ಸರ್. ಮಣ್ಣು ಪರೀಕ್ಷೆ ವರದಿ ಆಧಾರದ ಮೇಲೆ ನಾವು ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕೊಡ್ತೇವೆ ಸರ್. ಅದರೆಲ್ಲ ಶಿಫಾರಸು ಮಾಡಿರ್ತೀವಿ ಸರ್. ಉದಾಹರಣೆ ತೊಗರಿ ಬೆಳಿಬೇಕಾದ್ರೆ 1 ಎಕರೆಗೆ ಬೇಕಂತ ಪೋಷಕಾಂಶ ಎಷ್ಟಿದಾವೆ ಅಂತ ಶಿಫಾರಸು ಮಾಡಿರ್ತೀವಿ ಸರ್. ಆ ಶಿಫಾರಸು ಮಾಡಿದ ಪ್ರಮಾಣ ಗೊಬ್ಬರ ಅಷ್ಟು ಬಳಕೆ ಮಾಡಿದ್ರೆ ಸಾಕು ಸರ್, ಆ ಒಂದು ಇಳುವರಿ ಪಡ್ಕೋಬಹುದು ಸರ್. ಅತಿ ಹೆಚ್ಚು ಗೊಬ್ಬರ ಬಳಕೆ ಮಾಡೋದ್ರಿಂದ ಖರ್ಚು ಹೆಚ್ಚಾಗ್ತಿದೆ ಸರ್. ಕೃಷಿಯಲ್ಲಿ ಖರ್ಚು ಹೆಚ್ಚಾಗ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನೇರವಾಗಿ ಮಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ ಬರ್ತದೆ ಸರ್. ಇದರ ಫಲಶ್ರುತಿಯಾಗಿ ಇವತ್ತು ನಾವು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕ್ಷಾರ ಅಂಶ ಸರ್ ಆಲ್ರೆಡಿ ಹೇಳಿದಾಗೆ pH ಅಂಶ 8.5 ವರೆಗೂ ಅಪ್ ಟು 9 ವರೆಗೂ ಬರ್ತಾ ಇದೆ ಸರ್. ಆಮೇಲೆ ಕೆಲವು ಪೋಷಕ ತೀವ್ರ ಕೊರತೆ ಎದುರಿಸ್ತಾ ಇದೆ ಸರ್. ಸಾರ್ವಜನಿಕ ಆಗಿರ್ಬೋದು, ಗಂಧಕ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಐರನ್ ಆಗಿರ್ಬೋದು ಸರ್. ಈ ತರ ಅವೈಜ್ಞಾನಿಕವಾಗಿ ನಾವು ರಸಗೊಬ್ಬರ ಬಳಕೆ ಮಾಡೋದ್ರಿಂದ
ಮಣ್ಣಿನ ಗುಣಧರ್ಮಗಳ ಮೇಲೆ, ಮಣ್ಣಿನ ಆರೋಗ್ಯದ ಮೇಲೆ ನೇರವಾದ ಪರಿಣಾಮ ಬೀರ್ತಾ ಇದೆ ಸರ್. ಆದಷ್ಟು ನಾವು ರೈತ ಬಂದವರಿಗೆ ರಿಕ್ವೆಸ್ಟ್ ಮಾಡೋದಂದ್ರೆ ದಯವಿಟ್ಟು ನಿಮ್ಮ ಜಮೀನು ಮಣ್ಣನ್ನು ವರ್ಷಕ್ಕೆ ಒಮ್ಮೆ ಆದರೂ ಪರೀಕ್ಷೆ ಮಾಡಿ ಮಣ್ಣು ಪರೀಕ್ಷೆ ವರದಿಯ ಆಧಾರದ ಮೇಲೆ ರಸಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ಕಾಪಾಡಬಹುದು, ಕಡಿಮೆ ಖರ್ಚಿನಲ್ಲಿ ನಾವು ಉತ್ತಮವಾದ ಇಳುವರಿ ಪಡೆಯಬಹುದು ಅಂತ ಹೇಳ್ತೇವೆ. ಅಂದ್ರೆ ಯಥೇಚ್ಛವಾಗಿ ಬಳಸೋದ್ರಿಂದ ಒಂದು ಖರ್ಚು ಜಾಸ್ತಿ ಆಗುತ್ತೆ, ಎರಡನೇದು ಮಣ್ಣಿನ ಆರೋಗ್ಯ ಕೆಡುತ್ತೆ, ಮೂರನೇದು ಇಳುವರಿಯ ಮೇಲೆ ಪರಿಣಾಮ ಬೀರುತ್ತೆ. ಏನು ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ನಾವು ರಸಗೊಬ್ಬರಗಳು ಯಾವುದೇ ಗೊಬ್ಬರ ಇರಬಹುದು ಬಳಸೋದ್ರಿಂದ ಎಲ್ಲಾ ರೀತಿಯಿಂದ ನಮಗೆ ಅನುಕೂಲ ಆಗುತ್ತೆ. ನಮ್ಮ ಇಳುವರಿ ಇರ್ಬೋದು, ಅಥವಾ ನಮ್ಮ ಭೂಮಿಯ ಫಲವತ್ತತೆ ಇರ್ಬೋದು, ನಮ್ಮ ಖರ್ಚುನು ಇರ್ಬೋದು. ತುಂಬಾ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸ್ಕೊಟ್ರಿ. ಖೇತ್ ಬಚಾವೋ ಆಂದೋಲನ ನೀಡಿದೆ, ಅದನ್ನ ನಮ್ಮ ರೈತರು ಸದುಪಯೋಗ ಪಡಿಸ್ಕೊಳ್ಳಿ. ತಮ್ಮ ತಂಡ ವಿಸಿಟ್ ಕೊಡ್ತಾ ಇರ್ತಲ್ಲ, ಆ ಟೈಮ್ನಲ್ಲಿ ಅವರು ನಿಮ್ಮನ್ನು ಭೇಟಿ ಆದ್ರೆ ಸಾಕಷ್ಟು ಮಾಹಿತಿ ಅವರಿಗೆ ಸಿಗುತ್ತೆ. ಅದೇ ರೀತಿ ತಾವು ಏನು ಸಲಹೆಗಳನ್ನು ಕೊಟ್ರಲ್ಲ, ಈಗ ಮುಂಗಾರು ಆರಂಭ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ನೀವು ಏನು ಸಲಹೆಗಳು ಕೊಟ್ಟರೆ ಅದ್ರ ಪ್ರಕಾರ ಅವರು ತಮ್ಮ ಕೃಷಿ ಬೇಸಾಯ ಕ್ರಮಗಳನ್ನ ಅನುಸರಿಸಿ ಬಿತ್ತನೆ ಮಾಡೋದಿರ್ಬೋದು, ಗೊಬ್ಬರ ಕೊಡೋದಿರ್ಬೋದು, ಇವುಗಳನ್ನ ಅನುಸರಿಸಿದ್ರೆ ತಮ್ಮ ಇಳುವರಿಯಲ್ಲಿ ಯಾವುದೇ ತೊಂದರೆ ಆಗ್ಲಾರ್ದಂಗೆ, ಯಾವುದೇ ನಷ್ಟ ಆಗ್ಲಾರ್ದಂಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಬೆಳೆಯನ್ನು ಬೆಳ್ಕೋಬಹುದು ಅಂತ ತಾವು ಹೇಳಿದ್ರಿ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ. ಈ ತನಕ ಮುಂಗಾರು ಪೂರ್ವ ಸಿದ್ಧತೆ ಹಾಗೂ ಖೇತ್ ಬಚಾವ್ ಅಭಿಯಾನ ಕುರಿತು ಕಲಬುರಗಿಯ ICAR ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಶ್ರೀನಿವಾಸ್ BV ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು B ಸಿದ್ದಣ್ಣ.